14 ಗಂಟೆಗಳ ಕಾಲ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು, ಅದರಲ್ಲೂ ವಿಶೇಷವಾಗಿ ಮಾನಸಿಕ ಹಾಗೂ ಶಾರೀರಿಕ ಕ್ರಿಯೆಗಳನ್ನು ಜೊತೆಯಲ್ಲಿ ಮಾಡಬೇಕಾಗಿರುವಂತಹ ಒಂದು ಪ್ರಸಂಗ ಬಂದಾಗ ನಿಜವಾಗ್ಲೂ ಅವರ ಮಾನಸಿಕ ಸಾಮರ್ಥ್ಯಗಳು 14 ಗಂಟೆಯ ಅವಧಿಯಲ್ಲಿ ಪರಿಪೂರ್ಣವಾಗಿ ಪ್ರಕಟಗೊಳ್ಳುತ್ತಾ ಅಥವಾ ಉತ್ಪಾದನೆ ದೃಷ್ಟಿಯಿಂದ ಅವರ ಪ್ರೊಡಕ್ಟಿವಿಟಿ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಇಂತಹದ್ದೊಂದು ಕೆಲಸವನ್ನು ಕೊಟ್ಟಾಗ ಅವರು ಬಹುಶಃ ಸಮರ್ಪಕವಾಗಿ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ತಾರಾ? ಹೋಗಲಿ, ಒಂದಷ್ಟು ದಿನ ಮಾಡ್ಬೋದು, ಸತತವಾಗಿ ಮಾಡೋಕ್ಕೆ ಸಾಧ್ಯವಾಗ? ಬಹುಶಃ ಮನೋವಿಜ್ಞಾನಿಯಾಗಿ ನನ್ನ ಅನಿಸಿಕೆ ಅಂತಂದರೆ ಇದೊಂದು ದೊಡ್ಡ ಹೊರೆ ಆಗುತ್ತೆ. ಮಾನಸಿಕ ಶಕ್ತಿಗಳ ಮೇಲೆ ಅಷ್ಟೇ ಅಲ್ಲ, ದೈಹಿಕ ಒತ್ತಡಗಳು ಕೂಡ ಪ್ರಾರಂಭವಾಗುತ್ತೆ. ಯಾಕೆ ಅಂತಂದರೆ ವ್ಯಕ್ತಿಗಳು ಒಂದೇ ಜಾಗದಲ್ಲಿ ಕೂತಿರೋದಾಗಲಿ, ಒಂದೇ ಆವರಣದಲ್ಲಿ ಸತತವಾಗಿ ಇದ್ದು ಕೆಲಸ ಮಾಡೋದಾಗಲಿ ಬಹುಶಃ ಅಷ್ಟೊಂದು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದೀವೋ ಅದು ಸಫಲವಾಗೋದಿಲ್ಲ. ಇನ್ನು ಎರಡನೇದಾಗಿ, ಹೀಗೆ ನಾವು ಇಬ್ಬರು ಮೂರು ಜನ ಮಾಡೋ ಕೆಲಸವನ್ನು ಒಬ್ಬನೇ ವ್ಯಕ್ತಿ ಮಾಡೋ ಹಾಗೆ ಮಾಡಿದಾಗ ಖಂಡಿತವಾಗಿಯೂ ಇದು ಉದ್ಯೋಗಕ್ಕೆ, ಇತರರ ಉದ್ಯೋಗದ ಅವಕಾಶಗಳ ಮೇಲೆ ಒಂದು ರೀತಿಯ ಹೊರೆಯಾಗಬಹುದು. ಪೈಪೋಟಿ ಹೆಚ್ಚೋದ್ರಿಂದ ನನಗನ್ಸುತ್ತೆ ಯುವಜನರಲ್ಲಿ ಉದ್ಯೋಗ ಸಿಕ್ಕಲಿಲ್ಲ ಅಂತಂದರೆ ನಿರುದ್ಯೋಗ ಹೆಚ್ಚಾದಷ್ಟು ನನಗೆ ಇದೊಂದು ಆರ್ಥಿಕ ಅಸಮಾನತೆ ಬರೋದ್ರೊಂದಿಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಘರ್ಷಣೆಗಳು ಹೆಚ್ಚಾಗುತ್ತೆ, ಸಾಮಾಜಿಕ ಹೊಂದಾಣಿಕೆ ಕೂಡ ಸಮಸ್ಯೆಗೆ ಬರುತ್ತೆ. ಇನ್ನು ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿಯೇ ನೋಡಿಕೊಂಡಾಗ ಇವತ್ತಿನ ದಿನ ನಮ್ಮ ಸಂಪ್ರದಾಯ ಆಚರಣೆಗಳನ್ನು ತಗೊಂಡಾಗ ಮೇಲಿನ ಮೇಲೆ ಬರುವಂತಹ ಹಬ್ಬಗಳು, ಮನೆಯಲ್ಲಿರುವಂತಹ ಆಚಾರ ವಿಚಾರಗಳಿಗೆ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತಂದಾಗ ಹೆಚ್ಚಿನ ಸಮಯ ಬೇಕಾಗುತ್ತೆ. ನೀವು 14 ಗಂಟೆ ಕಾಲ ಉದಾಹರಣೆಗೆ ಬೆಂಗಳೂರಂಥ ನಗರಗಳಲ್ಲಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ದು ದೂರದ ಊರಿನ ಆಚೆ ಇದ್ದಾಗ ಪ್ರಯಾಣಕ್ಕೇ 3 ಗಂಟೆ ಕಾಲ ಹೊರಟಾಗ್ಬಿಡುತ್ತೆ. ಇನ್ನು ಮನೆಯಲ್ಲಿ ನಿಮಗೆ ಆಗಷ್ಟೇ ನೀವು ವಿವಾಹ ಆಗಿದ್ದು ಮಕ್ಕಳಲ್ಲಿ ಒಂದು ಸಣ್ಣ ಕುಟುಂಬ ಇದ್ದರೆ ಅವರನ್ನು ನಿಭಾಯಿಸೋದು ಕೂಡ ದೊಡ್ಡ ಕಷ್ಟವೇ ಆಗುತ್ತೆ. ಒಟ್ಟಾರೆ ಹೇಳೋದಾದರೆ ಹೀಗೆ ಮಾನಸಿಕ ರೀತಿಯಲ್ಲಿ ಹೊಂದಾಣಿಕೆಗಳು ಸುಲಭವಾಗಿ ಆಗೋದಿಲ್ಲ. ಆದ್ದರಿಂದ ಇಂತಹದ್ದೊಂದು ಆಲೋಚನೆಯನ್ನು ನನಗನ್ಸುತ್ತೆ ಅನಗತ್ಯವಾಗಿ ಕೈಗೊಳ್ಳುವಂತಹ ಸಮಯ ಇದೆ. ಉತ್ಪಾದನೆಯ ಅಗತ್ಯ ಅಷ್ಟೊಂದು ಇದೆಯಾ? ಅಷ್ಟೊಂದು ಕೆಲಸಗಳ ಅಗತ್ಯ ಇದೆ. ಇನ್ನು ಜೊತೆಯಲ್ಲಿ ಇವತ್ತಿನ ದಿನ ಎಲ್ಲಾದರೂ ಕೃತಕ ಬುದ್ಧಿಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮನುಷ್ಯ ಮನಸ್ಸನ್ನು ಒಂದು ರೀತಿಯಲ್ಲಿ ಯಂತ್ರೀಕರಣ ಮಾಡುವಂತಹ ಯಂತ್ರಗಳು ಇವತ್ತಿದೆ. ಮನುಷ್ಯ ಮನಸ್ಸು ಮಾಡುವಂತಹ ಕೆಲಸಗಳನ್ನು ಯಂತ್ರಗಳು ಮಾಡಬಲ್ಲದ್ದಾಗಿದೆ. ಹೀಗಾಗಿ ಒಟ್ಟಾರೆ ಹೊರೆ ಜಾಸ್ತಿ ಆಗ್ತಾ ಇದೆ. ಇಂತಹ ಯಂತ್ರಗಳ ಅಗತ್ಯಕ್ಕೆ ಬಹುಶಃ ಹೆಚ್ಚು ಬೇಡಿಕೆ ಬರ್ಬೋದು. ಅವಕ್ಕೇನು ಯಾವುದೇ ಒಂದು ರೀತಿಯಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನುವಂತಹ ಅಗತ್ಯ ಇರೋದಿಲ್ಲ. ಒಟ್ಟಾರೆ ಹೇಳೋದಾದರೆ ಇದೊಂದು ರೀತಿಯಲ್ಲಿ ಅತಿ ಉತ್ಸಾಹದ ಆಲೋಚನೆ ಅಂತ ಅನಿಸುತ್ತೆ. ಮನುಷ್ಯ ಶರೀರ, ಮನುಷ್ಯ ಮಾನಸಿಕ ಶಕ್ತಿಗಳು, ಹಾಗೆ ಇವತ್ತಿನ ದಿನದಲ್ಲಿ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ಏನಿದೆ ಮತ್ತು ನಮ್ಮ ಪರಿಸರದ ಮೇಲೆ ಇದರಿಂದ ಆಗುವಂತಹ ಒತ್ತಡಗಳೇನು ಅನ್ನೋದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಂತಹ ಒಂದು ನಿರ್ಧಾರ ಏನಾದರೂ ತಗೊಳ್ಬೇಕು ಅನ್ನೋ ಹಂಗಿದ್ದರೆ ತುಂಬ ಗಾಢವಾಗಿ ಆಲೋಚನೆ ಮಾಡೋದು ಒಳ್ಳೆಯದು. ಜೊತೆಯಲ್ಲಿ ಇದರ ಅಗತ್ಯ ಇದೆಯಾ ಅನ್ನೋದನ್ನು ನೋಡಬೇಕು. ಒಟ್ಟಾರೆ ಕೇಳೋದಾದರೆ ಸದ್ಯಕಾಲದ ಪರಿಸ್ಥಿತಿಯಲ್ಲಿ ಇದರ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ.